ನಮಸ್ಕಾರ ವೀಕ್ಷಕರೇ, ನಾನು ಕುಮಾರ್ ಪೂಜಾರಿ ಸ್ಟ್ಯಾಂಡರ್ಡ್ ನರ್ಸರಿ ಫಾರ್ಮ್ ವಿಜಯಪುರ. ಇವತ್ತು ನಮ್ಮ ನರ್ಸರಿಗೆ ಸುಮಾರು 25 ವರ್ಷಗಳ ಕೃಷಿ ಅನುಭವವನ್ನು ಹೊಂದಿರತಕ್ಕಂಥ ಶ್ರೀ ಯಕೇಲಿ ಸರ್ ಅವರು ಇವತ್ತು ನಮ್ಮ ಫಾರ್ಮಿಗೆ ಬಂದಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ಕಣ್ಣಿನ ಕಬ್ಬಿನ ಸಸಿ ನಾಟಿ ಪದ್ಧತಿಯ ಮಹತ್ವ ಏನು ಅನ್ನೋದ್ರ ಕುರಿತಾಗಿ ಇವತ್ತು ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಸರ್ ಅವರು ಬಂದಿದ್ದಾರೆ. ಈ ಕೃಷಿಯ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಈ ಒಂದು ಕೃಷಿ ಬಗ್ಗೆ ಒಂದು ಕಣ್ಣಿನ ಕಬ್ಬಿನ ಸಸಿ ನಾಟಿ ಪದ್ಧತಿಯ ಮಹತ್ವ ಏನು ಅನ್ನೋದನ್ನು ಅವರು ಈ ಒಂದು ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ತಾವು ಕೂಡ ಈ ನಾಟಿ ಪದ್ಧತಿಯಿಂದ ಆಗ್ತಕ್ಕಂಥ ಲಾಭಗಳನ್ನು ಮಾಡ್ಕೊಳ್ಳಿಕ್ಕೆ ಏನೇನು ಸಾಧ್ಯತೆಗಳು ಅದ ಅನ್ನೋದನ್ನು ಕೂಡ ತಾವು ತಿಳ್ಕೊಬೇಕಂತೇಳಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಲಿಕ್ಕೆ ನಾನು ಸರ್ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರ್ ಪ್ಲೀಸ್. ನಮಸ್ಕಾರ ರೈತ ಬಾಂಧವರೇ, ತಾವೆಲ್ಲರೂ ಕುಮಾರ್ ಅವರು ಹೇಳಿದಾಗೆ ಈ ಕಬ್ಬಿನ ಸಸಿಗಳ ಇದರಿಂದ ಆಗುವಂಥ ಲಾಭಗಳು ಏನು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ತಮಗೆ ಇವತ್ತು ಹೇಳಿ ಬಯಸ್ತೇನೆ. ಯಾಕಂದ್ರೆ ತಾವೆಲ್ಲರೂ ಗಮನಿಸಿರುವ ಹಾಗೆ ಇವತ್ತು ಒಂದು ಎಕರೆ ಕಬ್ಬು ನಾಟಿ ಮಾಡಬೇಕಾಯ್ತಂದ್ರೆ 3 ರಿಂದ 4 ಟನ್ನಿನಷ್ಟು ಕಬ್ಬಿನ ಬೀಜಗಳನ್ನು ನಾವು ಪಡ್ಕೋಬೇಕಾಗತ್ತೆ. ಮತ್ತು ಅದನ್ನು ಈಗ ಬೇರೆ ಭಾಗದಿಂದ ತೊಗೊಂಬರೋದಾತಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬೀಜದ ಅವಶ್ಯಕತೆ ಬೇಕಾಗುತ್ತದೆ. ಯಾಕಂದ್ರೆ ಆ ಕಬ್ಬಿನ ನಾಟಿ ಈ ಬೀಜವನ್ನು ತೊಗೊಂಬರ್ಬೇಕಾಗಿತ್ತು ಅಂತಂದ್ರೆ ತೊಗೊಂಬರುವಾಗ ಕಣ್ಣುಗಳ ಡ್ಯಾಮೇಜಿಂದ ಆಗಲಿ ಅಥವಾ ಸಾಗಾಣಿಕೆ ಒಳಗೆ ಅದ್ರದ್ದು ತೊಂದರೆಯಾಗಿ ಮತ್ತು ಇಲ್ಲಿ ನಾವು ನಾಟಿ ಮಾಡುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸದೆ 2 ಕಣ್ಣು ಅಥವಾ 3 ಕಣ್ಣಿಂದ ಡೈರೆಕ್ಟಾಗಿ ನೇರವಾಗಿ ಹಾಕೋದ್ರಿಂದ ಅಲ್ಲಿ ಆಕಸ್ಮಿಕವಾಗಿ ಕಬ್ಬಿಣ ಕಣ್ಣುಗಳು ಡ್ಯಾಮೇಜ್ ಆಗಿತ್ತು ಅಂತಂದ್ರೆ, ತೊಂದರೆಯಾಗಿ ಏನಾದರೂ ಹಾಳಾಗಿತ್ತು ಅಂತಂದ್ರೆ ನಾವು ಕಬ್ಬು ನಾಟಿ ಮಾಡಿದಾಗ ಆ ಕಬ್ಬಿಣ ಪ್ರದೇಶ ಪ್ರತಿ ಸಾಲಿನಲ್ಲಿ ಈ ಸಸಿಗಳ ಸಂಖ್ಯೆಯನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅಂಗ್ಲ ಆಗ್ತದೆ. ಒಂದು ಸಾಲಿನಲ್ಲಿ 3-4 ಕಡೆ ಆ ರೀತಿಯಾಗಿ ಅಂಗ್ಲ ಆಯಿತು ಅಂತಂದ್ರೆ ಅದು ಮುಂದಿನ ಕುಳೆ ಬೆಳೆ ಮೇಲೂ ಪರಿಣಾಮ ಬೀರಿ ಕುಳೆ ಬೆಳೆಯೂ ಸತ್ಯಕ್ಕೆ ನಾವು ಕಡಿಮೆ ಇಳುವರಿಯನ್ನು ಹೊಂದಬೇಕಾಗತ್ತೆ. ಮತ್ತು ಇಮಿಡಿಯೇಟಾಗಿ ನಾವು ಆ ಬೆಳೆ ಇಳುವರಿ ಕಡಿಮೆ ಆಯ್ತು ಅಂದ್ಕೂಡೇನ ನಮಗೆ ಅದು ಲಾಭದಾಯಕ ಆಗೋದಿಲ್ಲ. ಆಗ ಅದನ್ನು ಇಮಿಡಿಯೇಟ್ ತೆಗೆದು ಮತ್ತು ಹೊಸ ನಾಟಿ ಮಾಡಬೇಕಾಗತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈ ಪ್ರತಿ ಎಕರೆಗೆ ಸಸಿಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳೋದು ಇವತ್ತು ಕಬ್ಬಿಣ ಬೇಸಾಯದಲ್ಲಿ ಪ್ರಮುಖವಾದಂಥ ಒಂದು ಬೇಸಾಯ ಕ್ರಮ. ಯಾಕಂದ್ರೆ ಇವತ್ತು ಕಬ್ಬಿಣ ಸಸಿ ಪ್ರತಿ ಎಕರೆಗೆ ನಾವು ಮೇಂಟೈನ್ ಮಾಡಿದ್ವಿ ಅಂತಂದ್ರೆ ಈಗ ಸುಮಾರು ನಾವು ಒಂದು ಎಕರೆಗೆ 5,000 ರಿಂದ 6,000 ಸಸಿಗಳು ಬೇಕಾಗ್ತವೆ. ಅಂದರೆ ಅದು ಕಬ್ಬಿಣ ಸಾಲಿನಿಂದ ಸಾಲಿಗೆ ಅಂತರ ಮತ್ತು ಸಸಿಯಿಂದ ಸಸಿಗೆ ಅಂತರದ ಮೇಲೆ ಅವಲಂಬಿತವಾಗಿರ್ತದೆ. ಅದಕ್ಕೆ ನಾವು ಸುಮಾರು ಒಂದು 5,000-5,500 ಸಸಿಗಳು ಎಕರೆಗೆ ಬೇಕಾಗಿದ್ದಾಗ ಈ ಕಬ್ಬು ನಾಟಿ ಮಾಡೋದ್ರಿಂದ ಕಬ್ಬಿಣ ಮರಿಗಳು ಏನು ಬರ್ತಾವೆ ಅದು ಹಿಂದೆ ಮುಂದೆ ಬರ್ತಾವೆ. ಆದರೆ ಈ ಸಸಿಗಳನ್ನು ಬಳಸೋದ್ರಿಂದ ಒಂದೇ ಅಳತೆಯಾಗಿ ಮರಿಗಳು ಬರೋದ್ರಿಂದ ಇದಕ್ಕೆ ನಾವು ಇಂಗ್ಲೀಷ್ನಾಗೆ ಸಿಂಕ್ರೋನೈಸ್ಡ್ ಟಿಲ್ಲರಿಂಗ್ ಅಂತ ಹೇಳ್ತೀವಿ. ಈ ಸಿಂಕ್ರೋನೈಸ್ಡ್ ಟಿಲ್ಲರಿಂಗ್ ಆ ಗಣಿಕೆ ಮುಖಾಂತರ 2 ಅಥವಾ 3 ಗಣಿಕೆ ಕಬ್ಬನ್ನು ಹಚ್ಚಿದಾಗ ಅದು ಬರಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಈ ಸಸಿಗಳನ್ನು ಇದ್ರದ್ದು ಪ್ರಮುಖವಾದಂಥ ಒಂದು ಲಾಭ ಇದನ್ನು ಸಸಿ ನಾಟಿ ಮಾಡೋದ್ರಿಂದ ಕಡಿಮೆ ಬೀಜ ಆಗ್ತದೆ ಮತ್ತು ನಿರ್ದಿಷ್ಟವಾದಂಥ ಸಸಿಗಳನ್ನು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಮತ್ತು ನಿರ್ದಿಷ್ಟವಾದಂಥ ಮರಿಗಳು ಬರೋದಕ್ಕೂ ಸದ್ಯಕ್ಕೆ ಸಹಾಯವಾಗ್ತದೆ. ಈ ರೀತಿಯಾಗಿ ಮಾಡೋದ್ರಿಂದ ಸಮರ್ಪಕವಾಗಿ ಪೋಷಕಾಂಶಗಳ ಬಳಕೆನೂ ಆಗ್ತದೆ ಮತ್ತು ಎಲ್ಲ ಕಬ್ಬುಗಳು ಮಿಲ್ಲಿಗೆ ಕಬ್ಬು ನುರಿಸುವಂಥ ಕಬ್ಬುಗಳಾಗ್ತವೆ. ಆ ಕಾರಣಕ್ಕಾಗಿ ಈ ಸಸಿ ಮುಖಾಂತರ ನಾವು ನಾಟಿ ಮಾಡೋದ್ರಿಂದ ಅಧಿಕ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಆಗ್ತದೆ. ಇದಲ್ಲದೆ ಇದ್ರದೊಳಗೆ ನಾವು ಈಗ ಪ್ರಮುಖವಾಗಿ ನಾವು ಬೀಜವನ್ನು ಉಳಿಸುವುದಲ್ಲದೆ ಕೃಷಿ ಕಾರ್ಮಿಕರ ಲಭ್ಯತೆ ಸತ್ಯಕ್ಕೆ ಈ ನಾಟಿ ನಾವು ಕಬ್ಬು ತೊಗೊಂಬಂದು ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಸುಲಿದು ಬೀಜ ತಯಾರು ಮಾಡಿ ನಾಟಿ ಮಾಡೋಕ್ಕೆ ಸಾಕಷ್ಟು ಆಳುಗಳು ಬೇಕಾಗ್ತವೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಆಳುಗಳ ಲಭ್ಯತೆ ಕಡಿಮೆ ಇರೋದ್ರಾಗ ಇಂಥ ಒಂದು ತಂತ್ರಜ್ಞಾನವನ್ನು ನಾವು ಬಳಸ್ಕೊಂಡು ನಾವು ನಾಟಿ ಮಾಡಿದ್ವಿ ಅಂತಂದ್ರೆ ಅಧಿಕ ಇಳುವರಿಯನ್ನು ಪಡಿಬೋದು, ಕಡಿಮೆ ಆಳುಗಳಲ್ಲಿ ಸತ್ಯಕ್ಕೆ ಬೇಸಾಯವನ್ನು ಮಾಡ್ಬೋದು. ಇವತ್ತು ಇನ್ನೂ ಮುಂದುವರೆದು ಅಂತಂದ್ರೆ ಇದಕ್ಕೆ ಸತ್ಯಕ್ಕೆ ಈ ಕಬ್ಬಿಣ ಸಸಿ ನಾಟಿ ಮಾಡಲು ಯಂತ್ರೋಪಕರಣಗಳು ಸತ್ಯಕ್ಕೆ ಬಂದಿದ್ದಾವೆ. ಅಲ್ಲಿ ನಮ್ಮದು ಭಾಳ ಕಡಿಮೆ ಈ ಕೃಷಿ ಕಾರ್ಮಿಕರ ಅವಶ್ಯಕತೆ ಇರ್ತದೆ. ಅಂಥ ಒಂದು ಪದ್ಧತಿಯನ್ನು ನಾಟಿ ಮಾಡಲು ಅನುಸರಿಸೋದ್ರಿಂದ ನಮ್ಗೆ ಒಳ್ಳೆಯ ಇಳುವರಿಯನ್ನು
ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಯಾಂತ್ರೀಕರಣವನ್ನು ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಗ್ತದೆ. ಇದರಿಂದ ನಾವು ಈ ಪ್ರತಿ ಎಕರೆ ವಾರಲ್ಲಿ ಈ ಕ್ಷೇತ್ರದಲ್ಲಿ ಸಸಿಗಳ ಸಂಖ್ಯೆಯನ್ನು ಕಾಪಾಡಿಕೊಂಡು ಆಮ್ಯಾಗ ಒಂದಿಷ್ಟು ಈ ಮೊದಲನೇ 30 ದಿವಸದ ಒಳಗಿನ ಏನು ಇದಿರ್ತದೆ ಆ ಬೆಳೆಗೆ ರಸಗೊಬ್ಬರ, ನೀರು ನಿರ್ವಹಣೆ, ಕಳೆ ನಿರ್ವಹಣೆ ವೆಚ್ಚವನ್ನು ಸತೇಕ ನಾವು ಉಳಿತಾಯ ಮಾಡ್ಕೋಬೋದು. ಈ ಉಳಿತಾಯವನ್ನು ನಾವು ಅಥವಾ ಆ ಸಮಯವನ್ನು ಈ ಹಸಿರೆಲೆ ಗೊಬ್ಬರ ಬೆಳೀಲಿಕ್ಕಾಗಲಿ ಅಥವಾ ಭೂಮಿ ತಯಾರಿಕೆ ಮಾಡ್ಕೊಳ್ಳಿಕ್ಕಾಗಲಿ ಇದನ್ನು ನಾವು ಸದುಪಯೋಗ ಪಡೆದುಕೊಂಡಿವಿ ಅಂತಂದ್ರೆ ಈ ಸಸಿಗಳನ್ನು ನಾಟಿ ಮಾಡಿ ಬೆಳೆಯೋದ್ರಿಂದ ಹೆಚ್ಚಿಗೆ ಇಳುವರಿಯನ್ನು ಪಡೆಯೋದ್ರೊಂದಿಗೆ ನಾವು ಆ ಭೂಮಿಯನ್ನು ಬಳಕೆಯನ್ನು ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಇದರೊಂದಿಗೆ ನಾವು ಈ ಸರಿಯಾಗಿ ಪೋಷಕಾಂಶಗಳನ್ನು ನಾವು ನಿರ್ವಹಿಸಿದ್ವಿ ಅಂತಂದ್ರೆ ಪ್ರತಿ ಎಕರೆಗೆ ನಾವು ಹೇಳಿದಾಗ 55,000 ರಿಂದ 60,000 ಮರಿಗಳು ಒಂದು ಕಬ್ಬಿನ ಸಸಿ ಹಿಂಬಾಲ ನಾವು ಸುಮಾರು 10 ರಿಂದ 15 ಮರಿಗಳನ್ನು ಪಡಿಬೋದು. ಇದರಾಗ ಕನಿಷ್ಠ ಒಂದು 8 ರಿಂದ 10 ಮರಿಗಳು ನಮಗೆ ಮಿಲ್ಲಿಗೆ ಬರುವಂಥ ಕಬ್ಬುಗಳಾದರೂ ನಾವು ಒಂದು ಎಕರೆಗೆ ಸುಮಾರು 55,000 ರಿಂದ 60,000 ಕಬ್ಬುಗಳನ್ನು ಪಡಿಬೋದು. ಪ್ರತಿ ಒಂದು ಕಬ್ಬು 1 kg ಅಷ್ಟು ಆದ್ರೆ 55 ರಿಂದ 60 ಟನ್ನಿನಷ್ಟು ಇಳುವರಿಯನ್ನು ಸರಳವಾಗಿ ಪಡೆಯಬಹುದು. ಇದಕ್ಕೆ ಸರಿಯಾಗಿ ಪೋಷಕಾಂಶ ನಿರ್ವಹಣೆ ಮಾಡಿ ಕಬ್ಬಿನ ತೂಕವನ್ನು ಹೆಚ್ಚಿಗೆ ಮಾಡಿದ್ರೆ ನಾವು ಒಂದು 100 ರಿಂದ 120 ಟನ್ನಿನಷ್ಟು ಇಳುವರಿಯನ್ನು ಪಡೆಯೋದು ಸರಳವಾಗಿರುತ್ತದೆ. ಆ ಕಾರಣಕ್ಕಾಗಿ ಎಲ್ಲರೂ ಈ ಪದ್ಧತಿಯನ್ನು ಅನುಸರಿಸ್ಕೊಂಡ್ರೆ ನಮಗೆ ಈ ಕಡಿಮೆ ವೆಚ್ಚದಲ್ಲಿ ಇದನ್ನು ಅಂದ್ರೆ ನಾವು ಇವತ್ತು ಕಬ್ಬಿನ ಬೀಜವನ್ನು ಬಳಕೆ ಮಾಡ್ಕೊಳ್ಳಾರ್ದು ಇದನ್ನು ಅಂದ್ರೆ ಈಗ 3 ರಿಂದ 4 ಟನ್ ಬಳಕೆ ಮಾಡ್ಕೊಳ್ಳಾರ್ದು ಕಡಿಮೆ ಬೀಜದಲ್ಲಿ ಹೆಚ್ಚಿನ ಕ್ಷೇತ್ರವನ್ನು ಕವರ್ ಮಾಡಲಿಕ್ಕೆ ಅನುಕೂಲಕರವಾದಂಥ ಒಂದು ಪದ್ಧತಿ ಈ ಸಸಿಗಳ ಇರುವುದರಿಂದ ಇದನ್ನು ಇವರು ಈ ಎಲ್ಲರೂ ಸಸಿಗಳನ್ನು ಉತ್ಪಾದಿಸುವ ಹಾಗೆ ಈ ಸಸಿಗಳನ್ನು ಉತ್ಪಾದಿಸುವುದಿಲ್ಲ. ಯಾಕಂದ್ರೆ ಇದಕ್ಕೆ ಮೂಲತಃವಾಗಿ ಇವರು ಈ ಅಂಗಾಂಶ ಕೃಷಿ ಮೂಲದ ಬೀಜ ಅಥವಾ ಬ್ರೀಡರ್ ಸೀಡ್ ಮುಖಾಂತರ ಆ ಬೀಜಗಳನ್ನು ತೊಗೊಂಬಂದು ತಮ್ಮದೇ ಆದಂಥ ಜಮೀನಿನಲ್ಲಿ ಬೆಳೆದು ಅಲ್ಲಿಂದ ತಮ್ಮ ನರ್ಸರಿಗೆ ಬೇಕಾಗುವಂಥ ಬೀಜಗಳನ್ನು ಸ್ಟ್ಯಾಗರ್ಡ್ ಪ್ಲ್ಯಾಂಟಿಂಗ್ ಅಂತ ಹೇಳ್ತೀವಿ ನಾವು. ತಿಂಗಳಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಆ ಪ್ರಮಾಣದಲ್ಲಿ ಇವರು ನಾಟಿ ಮಾಡಿ ಬೀಜೋತ್ಪಾದನೆ ಮಾಡಿಕೊಂಡು ಬೀಜಗಳನ್ನು ಬಳಸಿ ನಾಟಿ ಮಾಡೋದ್ರಿಂದ ಇವ್ರದ್ದು ಸಸಿಗಳು ಉತ್ಕೃಷ್ಟವಾಗಿ ಮತ್ತು ಒಳ್ಳೆಯ ಇಳುವರಿಯನ್ನು ಕೊಡುವಂಥ ಸಸಿಗಳಿರ್ತವೆ. ಹೀಗಾಗಿ ಇವ್ರದ್ದು ಸಸಿಗಳ ಬೇಡಿಕೆಯನ್ನು ಹೆಚ್ಚಿಗೆ ಇದೆ. ಅದು ಪೂರೈಕೆ ಮಾಡಲಿಕ್ಕೆ 2 ತಿಂಗಳ ಗಂಟಲೆ ಬುಕ್ಕಿಂಗ್ ಮಾಡಿಕೊಂಡು ಮಾಡುವಂಥ ಒಂದು ಕ್ರಿಯೆ ನಡೆದಿದೆ. ಇದನ್ನು ನೋಡಿ ನಮಗೂ ಭಾಳ ಸಂತೋಷವಾಗಿದೆ. ಇವರು ಕುಮಾರ್ ಅವರು ಒಬ್ಬರು ಉದಯೋನ್ಮುಖ ಕೃಷಿ ಉದ್ಯಮಿಯಾಗಿ ಬೆಳೆಯುತ್ತಿರುವುದು ಕಂಡು ನಮಗೂ ಸಂತೋಷವಾಗಿದೆ. ಆದಷ್ಟು ರೈತರು ಇದ್ರದ್ದು ಈ ಕಬ್ಬಿನ ಸಸಿಗಳ ಬಳಕೆ ಮಾಡಿ ಇದಕ್ಕೆ ಉತ್ತೇಜನ ಕೊಡಬೇಕಂತಂದು ಹೇಳಿ ನನಗೆ ಇಲ್ಲಿ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ತಾವುಗಳು ನಮಗೆ ಮಾರ್ಗದರ್ಶನ ನೀಡುತ್ತಾ ಬಂದಂತೆ ರೈತರಿಗೆ ಬೇಕಾದಂಥ ಒಂದು ಒಳ್ಳೆಯ ಕ್ವಾಲಿಟಿಯ ಸಸಿಗಳನ್ನು ನಾವು ಪೂರೈಕೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಒಂದು ಬೀಜದ ಮೆಟೀರಿಯಲ್ ನಮಗೆ ಬಹಳ ಉತ್ತಮ ಗುಣಮಟ್ಟದ್ದಾಗಿರಬೇಕು ಅಂಥೇಳಿ ತಾವು ಅವಾಗವಾಗ ಸಲಹೆ ಕೊಡ್ತಾ ಇರುವಂತೆ ನಾವು ಕೂಡ ಬೀಜದ ಪ್ಲಾಟ್ಗಳನ್ನು ಬೆಳೆಸಿ ಅವುಗಳಿಂದ ಬಂದಂಥ ಬೀಜವನ್ನು ನಾವು ನರ್ಸರಿಗೆ ಬಳಸ್ತಾ ಇರೋದ್ರಿಂದ ನಮ್ಮಲ್ಲಿ ಸಸಿಗಳ ಒಂದು ಕ್ವಾಲಿಟಿ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅದೇ ರೀತಿ ರೈತರ ಜಮೀನಲ್ಲೂ ಕೂಡ ಒಂದು ಇಳುವರಿ ಜಾಸ್ತಿ ಬರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ನಾವು ಫೌಂಡೇಶನ್ ಸೀಡ್ ಬೆಳೆಸ್ಕೋಬೇಕು ಅಂತಂದಾಗ ಒಂದು ಟಿಶ್ಯೂ ಕಲ್ಚರ್ ಮಟೀರಿಯಲ್ ಬೇಕಾಗಿರುತ್ತೆ ನಮಗೆ. ಆ ಒಂದು ಟಿಶ್ಯೂ ಕಲ್ಚರ್ ಮಟೀರಿಯಲ್ ನಾಟಿ ಮಾಡಿ ಒಂದು ಫೌಂಡೇಶನ್ ಸೀಡ್ ನಮಗೆ ಬೆಳಿಲಿಕ್ಕೆ ಒಂದು ಬೀಜ ಸಿಗಬೇಕು ಅಂತಂದರೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಸಂಕೇಶ್ವರದಲ್ಲಿ ಸಿಗ್ತಕ್ಕಂಥ ಬೀಜ ಆಗಿರ್ಬೋದು, ನಮ್ಮ ಕಬ್ಬು ಸಂಶೋಧನಾ ಕೇಂದ್ರ ಯರಗಟ್ಟಿ ಸಿಗ್ತಕ್ಕಂಥ ಒಂದು ಕಬ್ಬಿನ ಬೀಜ ಆಗಿರ್ಬೋದು, ಅವನ್ನ ತೊಗೊಂಡು ಬಂದು ನಾವು ಬೀಜ ಒಂದು ಉತ್ಪಾದನೆ ಮಾಡ್ಕೊಂಡು ಆ ಬೀಜದಿಂದ ನಾವು ಸಸಿ ನಾಟಿಗಾಗಿ ಬೇಕಾಗ್ತಕ್ಕಂಥ ಒಂದು ಸಸಿ ತಯಾರಿಯನ್ನು ನಾವು ಮಾಡಿಕೊಡ್ತಾ ಇರೋದ್ರಿಂದ ರೈತರಲ್ಲೂ ಕೂಡ ಒಂದು ಒಳ್ಳೆಯ ಇಳುವರಿಯನ್ನು ಕಾಣ್ತಾ ಇದ್ದೀವಿ. ಇದಕ್ಕಾಗಿ ತಮ್ಮ ಸಲಹೆ ಮತ್ತು ಮಾರ್ಗದರ್ಶನ ನಮಗೆ ಸಿಕ್ಕಿರೋದಕ್ಕೆ ನಾವು ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ. ಇದೇ ರೀತಿ ಒಂದು ಕೃಷಿ ತಜ್ಞರ ಒಂದು ಮಾಹಿತಿಯ ಮೇರೆಗೆ ನಾವು ನಮ್ಮ ನರ್ಸರಿ ಕೃಷಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದರ ಒಂದು ಉಪಯೋಗವನ್ನು ತಾವು ಕೂಡ ರೈತರು ಪಡೆದುಕೊಳ್ಬೇಕು ಅಂತ ಹೇಳ್ತಾ ತಮಗೆ ಬೇಕಾಗಿರ್ತಕ್ಕಂಥ ವೆರೈಟಿಗಳ ಸಸಿಗಳನ್ನು ನಮ್ಗೆ ಆರ್ಡರ್ ಮಾಡ್ಬೋದು. ಒಂದು ಗುಣಮಟ್ಟದ ಖಾತ್ರಿಗಾಗಿ ತಾವು ಕೂಡ ನಮ್ಮ ನರ್ಸರಿಗೆ ಸ್ವತಃ ಭೇಟಿ ನೀಡಿ ಒಂದು ಆರ್ಡರನ್ನು ಕನ್ಫರ್ಮ್ ಮಾಡಿ ತಮಗೆ ಬೇಕಾಗಿರ್ತಕ್ಕಂಥ ವೆರೈಟಿಗಳನ್ನು ಪಡಿಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ತಮಗೆ ಬೇಕಾಗಿರ್ತಕ್ಕಂಥ ಈ ಸಸಿಗಳ ಮಹತ್ವ ಏನಿತ್ತು ಅನ್ನೋದನ್ನು ಸರ್ ಅವರು ತಮಗೆ ಕೊಟ್ಟಿದ್ದಕ್ಕಾಗಿ
ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಧನ್ಯವಾದಗಳು. ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ತಮಗೂ ಕೂಡ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ನೋಡ್ತಾ ಇರಿ. ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.